ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಂದು ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಸ್ನ್ಯಾಪ್ಚಾಟ್ ಆ್ಯಪನ್ನು ಹೇಗೆ ಯೂಸ್ ಮಾಡುವುದು ಮತ್ತು ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡುವುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಟಾರ್ಗೆಟ್ ಬಂದುಬಿಟ್ಟು 100 ಲೈಕ್ಸನ್ನು ನಿರೀಕ್ಷೆ ಮಾಡ್ತಿರಲ್ಲ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಫ್ರೆಂಡ್ಸ್, ನಿಮ್ಮ ಹತ್ರ ಸ್ನ್ಯಾಪ್ಚಾಟ್ ಇರಬೇಕು. ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಹೋಗಿ ಮೇಲ್ಗಡೆ ಸರ್ಚ್ ಬಾರಲ್ಲಿ ಸ್ನ್ಯಾಪ್ಚಾಟ್ ಅಂತ ಟೈಪ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ನೋಡಿ 4.3 ರೇಟಿಂಗ್ ಇದೆ. ಅನಂತರ ಮೇಲ್ಗಡೆ ಬನ್ನಿ. ಫ್ರೆಂಡ್ಸ್ ಇಲ್ಲಿ ನೋಡಿ 1B+ಗಿಂತನೂ ಜಾಸ್ತಿ ಜನರು ಡೌನ್ಲೋಡ್ ಮಾಡಿದ್ದಾರೆ. ಫ್ರೆಂಡ್ಸ್ ಆ್ಯಪನ್ನು ಓಪನ್ ಮಾಡೋಣ. ಫ್ರೆಂಡ್ಸ್ ಇಲ್ಲಿ ನೋಡಿ ಯೆಲ್ಲೋ ಕಲರ್ ಆಗಿ ಆ್ಯಪ್ ಓಪನ್ ಆಗಿದೆ. ಸೆಂಟ್ರಲ್ಲೂ ಕೂಡ ಒಂದು ಸಿಂಬಲ್ ಕೂಡ ಕಾಣ್ತಾ ಇದೆ. ಫ್ರೆಂಡ್ಸ್, ನೀವೇನಾದರೂ ಮೊದಲು ಸ್ನ್ಯಾಪ್ಚಾಟ್ ಆ್ಯಪನ್ನು ಲಾಗಿನ್ ಆಗಿದ್ದರೆ ಡೈರೆಕ್ಟ್ ಲಾಗಿನ್ ಆಗ್ಬೋದು. ಇಲ್ಲ ಅಂದರೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ನೋಡಿ ಫಸ್ಟ್ ನೇಮ್ ಅಂತ ಕೇಳ್ತಾ ಇದೆ ಮತ್ತು ಲಾಸ್ಟ್ ನೇಮ್ ಅಂತ ಕೇಳ್ತಾ ಇದೆ. ಫಸ್ಟ್ ನೇಮಲ್ಲಿ ನಿಮ್ಮ ನೇಮನ್ನು ಹಾಕಿ, ಲಾಸ್ಟ್ ನೇಮ್ ಅಂದರೆ ನಿಮ್ಮ ಅಡ್ರೆಸ್, ಫ್ರೆಂಡ್ಸ್ ಅನಂತರ ಕೆಳಗಡೆ ಸೈನ್ ಅಪ್ ಆ್ಯಂಡ್ ಆಕ್ಸೆಪ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ಇಲ್ಲಿ ನಾನು ಯಾವುದಾದ್ರೂ ಒಂದು ಡೇಟ್ ಆಫ್ ಬರ್ತ್ ಹಾಕ್ತೀನಿ ಫ್ರೆಂಡ್ಸ್ ಅನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ನೇಮ್ ಶೋ ಆಗ್ತಾ ಇದೆ. ನಿಮಗೆ ಈ ನೇಮ್ ಬೇಕಾದರೆ ಇದು ಮಾಡ್ಬೋದು, ಇಲ್ಲಾಂದರೆ ಚೇಂಜ್ ಕೂಡ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ನೋಡಿ ಫ್ರೆಂಡ್ಸ್, ಚೇಂಜ್ ಮೈ ಯೂಸರ್ ನೇಮ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ನಿಮ್ಮ ನೇಮ್ ಬೇಕಾದರೆ ನೀವು ಚೇಂಜ್ ಮಾಡ್ಬೋದು. ಫ್ರೆಂಡ್ಸ್ ನಾನು ಕೊಟ್ಟಿರೋದಂಥ ನೇಮ್ ಕೂಡ ಇಲ್ಲಿ ಆಲ್ರೆಡಿ ಇದೆ ಅಂತ ತೋರಿಸ್ತಾ ಇದೆ. ಅದು ಕೆಳಗಡೆ ಸಜೆಸ್ಟ್ ಮಾಡ್ತಾ ಇದೆ. ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಫ್ರೆಂಡ್ಸ್ ಅನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಪಾಸ್ವರ್ಡ್ ಕೇಳ್ತಾ ಇದೆ. ಇಲ್ಲಿ ಪಾಸ್ವರ್ಡನ್ನು ಹಾಕಿ. ಫ್ರೆಂಡ್ಸ್ ಪಾಸ್ವರ್ಡ್ ಅಟ್ಲೀಸ್ಟ್ 8 ಕ್ಯಾರೆಕ್ಟರ್ಸ್ ಅಂತ ಇದೆ. 8ಕ್ಕಿಂತ ಹೆಚ್ಚು ಇರಬೇಕು ಅಥವಾ 8ಕ್ಕಿಂತ ಕಡಿಮೆ ಇರಬಾರ್ದು. ನೀವು ಯಾವುದಾದ್ರೂ ಪಾಸ್ವರ್ಡನ್ನು ಹಾಕ್ಬೋದು. ಅನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಅನಂತರ ನೋಡಿ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಫ್ರೆಂಡ್ಸ್ ಇಲ್ಲಿ ಮೊಬೈಲ್ ನಂಬರ್ ಹಾಕಿದ ಮೇಲೆ ನಿಮಗೆ ಒಂದು SMS ಬರುತ್ತೆ. ಆ SMS ಇಂದ ನಿಮ್ಮ ಸ್ನ್ಯಾಪ್ಚಾಟ್ ವೆರಿಫೈ ಆಗುತ್ತೆ. ಅನಂತರ ಅದಕ್ಕೆ ಒಂದು ಕೋಡ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಕೋಡ್ ಕೂಡ ಬಂತು. ಫ್ರೆಂಡ್ಸ್ ಇಲ್ಲಿ ನೋಡಿ ಫೈಂಡ್ ಯುವರ್ ಫ್ರೆಂಡ್ಸ್ ಅಂತ ಕೇಳ್ತಾ ಇದೆ. ಫ್ರೆಂಡ್ಸ್ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗಳ ಲಿಸ್ಟು ಓಪನ್ ಆಗುತ್ತೆ. ನಿಮಗೆ ಬೇಕಾದರೆ ನೀವು ಅವರನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಇವಾಗ ಸ್ಕಿಪ್ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ನಿಮ್ಮ ಅಕೌಂಟ್ ಇವಾಗ ಕ್ರಿಯೇಟ್ ಆಗಿದೆ. ಫ್ರೆಂಡ್ಸ್ ರೈಟ್ ಸೈಡಲ್ಲಿ ಮೇಲ್ಗಡೆ ಒಂದು ಸಿಂಬಲ್ ರೌಂಡಾಗಿ ಸಿಂಬಲ್ ಕಾಣ್ತಾ ಇದೆ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ಹಾಕಿರುವಂಥ ನೇಮ್ ಕೂಡ ಇಲ್ಲಿ ಬಂದಿದೆ, ಸಂತೋಷ್ ಚಲವಾದಿ ಅಂತ. ಫ್ರೆಂಡ್ಸ್ ಇಲ್ಲಂತರ ಬೇಸಿಕ್ ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತೇನೆ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ನೋಡಿ ನೇಮ್ ಕೂಡ ಶೋ ಆಗ್ತಾ ಇದೆ. ನಿಮಗೆ ನೇಮ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡ್ಬೋದು. ನಾನು ಸಂತೋಷ್ ಇಷ್ಟ ಇಡ್ತೇನೆ ಫ್ರೆಂಡ್ಸ್. ಅನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನೋಡಿ ಇಲ್ಲಿ ನಿಮ್ಮ ನೇಮ್ ಕೂಡ ಚೇಂಜ್ ಆಗಿದೆ. ಫ್ರೆಂಡ್ಸ್ ಯೂಸರ್ ನೇಮ್ ಅಂತ ಇದೆ. ಯೂಸರ್ ನೇಮ್ ನಿಮಗೆ ಚೇಂಜ್ ಮಾಡಲು ಬರುವುದಿಲ್ಲ. ಫ್ರೆಂಡ್ಸ್ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ಡೇಟ್ ಆಫ್ ಬರ್ತ್ ಕೂಡ ನೀವು ಚೇಂಜ್ ಮಾಡ್ಬೋದು, ಬಟ್ ನಾನು ಇವಾಗ ಚೇಂಜ್ ಮಾಡೋಂಗಿಲ್ಲ. ಫ್ರೆಂಡ್ಸ್ ಹಾಗೆ ಕೆಳಗಡೆ ಬನ್ನಿ. ಫ್ರೆಂಡ್ಸ್ ಇಲ್ಲಿ ನೋಡಿ ಕ್ಲಿಯರ್ ಸರ್ಚ್ ಹಿಸ್ಟ್ರಿ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಏನಾದರೂ ಮೇಲ್ಗಡೆ ಸರ್ಚ್ ಮಾಡಿದರೆ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಫ್ರೆಂಡ್ಸ್ ಈ ಥರ ಬೇಸಿಕ್ ಸೆಟ್ಟಿಂಗ್ಸ್ಗಳಿದೆ. ಇನ್ನೂ ಕೂಡ ಸೆಟ್ಟಿಂಗ್ಸ್ ಇದೆ, ಇದರಲ್ಲಿ ಆಮೇಲೆ ಹೇಳ್ತೇನೆ. ಫ್ರೆಂಡ್ಸ್ ಪಾಸ್ವರ್ಡ್ ಇದೆ, ಪಾಸ್ವರ್ಡ್ ಕೂಡ ಚೇಂಜ್ ಮಾಡೋದು ಕೂಡ ಆಮೇಲೆ ಹೇಳ್ತೇನೆ. ಬೇಕಾದ್ರೆ ಇಮೇಲ್ ID ಅಂತ ಇದೆ. ಫ್ರೆಂಡ್ಸ್ ಇಲ್ಲಿ ಕೂಡ ನೀವು ನಿಮ್ಮ ಇಮೇಲ್ ID ಇದ್ದರೆ ಹಾಕ್ಬೋದು, ಇಲ್ಲ ಅಂದರೂ ಕೂಡ ನೀವು ಬಿಡ್ಬೋದು, ಅದೇನು ಪ್ರಶ್ನೆ ಇಲ್ಲ. ಬಟ್ ಇದ್ದರೆ ಹಾಕೋದು ಒಳ್ಳೆಯದು. ಅನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ.
ನೋಡಿ ಫ್ರೆಂಡ್ಸ್ ಇಲ್ಲಿ ನನ್ನ ಜಿಮೇಲ್ ಐ ಡಿ ಕೂಡ ಬಂತು. ಫ್ರೆಂಡ್ಸ್ ಪಾಸ್ವರ್ಡ್ ಬಗ್ಗೆ ಆಮೇಲೆ ಹೇಳ್ತೇನೆ. ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಮೇಲ್ಗಡೆ ರೈಟ್ ಬಾರಲ್ಲಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಶೋ ಆಗ್ತಾಯಿದೆ, ಬಟ್ ಅದರಲ್ಲಿ ಯಾವುದೇ ರೀತಿಯ ಪ್ರೊಫೈಲ್ ಇಲ್ಲ. ನಾನು ಈಗ ಪ್ರೊಫೈಲನ್ನು ಹೇಗೆ ಹಾಕೋದು ಅಂತ ತೋರಿಸ್ತೇನೆ. ಫ್ರೆಂಡ್ಸ್ ಸೆಟ್ಟಿಂಗ್ಸ್ ಮೇಲೆ ಹೋಗಿ ಇಲ್ಲಿ ನೋಡಿ ಫ್ರೆಂಡ್ಸ್ ಬಿಟೋ ಮೋಜಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೋಜಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ನೋಡಿ ಜೆಂಟ್ಸ್ ಆರ್ ಲೇಡೀಸ್ ಎರಡೂ ಇದೆ. ನೀವು ಜೆಂಟ್ಸ್ ಇದ್ದರೆ ಜೆಂಟ್ಸ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇವಾಗ ನಿಮ್ಮ ಫೇಸಿಗೆ ಸೆಲೆಕ್ಟ್ ಆಗುವಂಥ ಒಂದು ಕಾರ್ಟೂನ್ ಶೋ ಆಗುತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ಹೇರ್ ಸ್ಟೈಲ್ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಫ್ರೆಂಡ್ಸ್ ನಂತರ ನಿಮ್ಮ ಮೀಸೆ ಕೂಡ ನೀವು ಚೇಂಜ್ ಮಾಡ್ಕೋಬೋದು, ಗಡ್ಡ ಕೂಡ ಚೇಂಜ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಸ್ಟೈಲ್ ಬೇಕೋ ಆ ರೀತಿ ಸ್ಟೈಲಲ್ಲಿ ನಿಮ್ಮ ಕಾರ್ಟೂನ್ ಆ್ಯಪನ್ನು ನೀವು ಇದು ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ ಇಲ್ಲಿ ನಿಮ್ಮ ಕಣ್ಣುಗಳನ್ನು ಕೂಡ ನೀವು ಬೇಕಾದ ರೀತಿಯಲ್ಲಿ ಚೇಂಜ್ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ ಇಲ್ಲಿ ನಿಮ್ಮ ಮೂಗನ್ನು ಕೂಡ ನೀವು ಬೇಕಾದ ಇದರಲ್ಲಿ ಚೇಂಜ್ ಮಾಡ್ಕೋಬೋದು. ನಿಮ್ಮ ಲಿಫನ್ನು ಕೂಡ ನೀವು ಬೇಕಾದ ರೀತಿಯಲ್ಲಿ ಚೇಂಜ್ ಮಾಡ್ಕೋಬೋದು. ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಬೇಕಾಗಿರೋ ಗಾಗಲ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಫ್ರೆಂಡ್ಸ್ ಕ್ಯಾಪ್ ಕೂಡ ಇದೆ. ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ಬೇಕಾದ ಟೀ ಶರ್ಟ್ ಬೇಕಾದರೂ ಕೂಡ ನೀವು ಹಾಕ್ಬೋದು. ಫ್ರೆಂಡ್ಸ್ ಇಲ್ಲಿ ಶೂ ಆಪ್ಷನ್ ಕೂಡ ಇದೆ. ಶೂ ಬೇಕಾದರೆ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಆನಂತರ ಮೇಲಿನ ಜಾಕೆಟ್ ಕೂಡ ಚೇಂಜ್ ಮಾಡ್ಕೋಬೋದು. ಫ್ರೆಂಡ್ಸ್ ಆನಂತರ ಸೇವ್ ಮಾಡಿ. ಫ್ರೆಂಡ್ಸ್ ಇದು ನಿಮ್ಮ ಪ್ರೊಫೈಲ್ ಪಿಕ್ಚರ್ ಆಗಿ ಸೇವ್ ಆಯಿತು. ಬಟ್ ಇದರಲ್ಲಿ ನಿಮ್ಮ ಆ್ಯಕ್ಚುಯಲ್ ಫೋಟೋ ಬರೋದಿಲ್ಲ, ಕಾರ್ಟೂನ್ ಫೋಟೋನೇ ಬರುತ್ತೆ. ನೋಡಿ ಫ್ರೆಂಡ್ಸ್ ಈ ಥರ ಆಗುತ್ತೆ. ನಿಮಗೆ ನಿಮ್ಮ ಆ್ಯಕ್ಚುಯಲ್ ಫೋಟೋನೇ ಬೇಕಂದರೆ ಅದನ್ನು ಕೂಡ ಸೆಟ್ಟಿಂಗ್ ಮಾಡ್ಕೋಬೋದು. ಫ್ರೆಂಡ್ಸ್ ಇಲ್ಲಿ ನೋಡಿ ಮೊದಲು ಇಲ್ಲಿ ಯಾವುದೇ ರೀತಿಯ ಫೋಟೋ ಕೂಡ ಶೋ ಆಗ್ತಾ ಇಲ್ಲಾಗಿತ್ತು, ಪ್ಲೇನ್ ಆಗಿತ್ತು. ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಫೋಟೋ ಕೂಡ ಶೋ ಆಗ್ತಾಯಿದೆ. ಈ ಥರ ಮಾಡಿ ನೀವು ಕಾರ್ಟೂನ್ ಫೋಟೋನು ಕೂಡ ಇಲ್ಲಿ ಹಾಕ್ಬೋದು. ಫ್ರೆಂಡ್ಸ್ ಇವಾಗ ಸ್ನ್ಯಾಪ್ಚಾಟಲ್ಲಿ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ಇಲ್ಲಿ ನೋಡಿ ಫಿಲ್ಟರ್ಸ್ಗಳು ಭಾಳಷ್ಟಿದೆ. ಈ ಫಿಲ್ಟರ್ಸ್ಗಳನ್ನು ನೀವು ಯೂಸ್ ಮಾಡಿಕೊಂಡು ನೀವು ವಿಡಿಯೋನ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು. ಫ್ರೆಂಡ್ಸ್ ಇದರಲ್ಲಿ ಫಿಲ್ಟರ್ಸ್ಗಳು ಜಾಸ್ತಿ ಇರೋದು ಲೇಡೀಸ್ಗಳಿಗೆ ಇದೆ. ಅದರಲ್ಲಿ ನಮಗೆ ಯೂಸ್ ಆಗುವಂತಹ ಒಂದು ಫಿಲ್ಟ್ರನ್ನು ನಾವು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ ಇಲ್ಲಿ ಈ ಥರ ಫಿಲ್ಟರ್ಸ್ಗಳಿಗೆ ಸಿಂಪಲ್ ಆಗಿರೋ ಫಿಲ್ಟರ್ಸನ್ನು ನೋಡೋಣ. ಸರಿ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡ್ಕೊಂಡು ಕೂಡ ವಿಡಿಯೋ ಮಾಡೋದು ಹೇಗೆ ಅಂತ ತಿಳಿಸ್ತೇನೆ. ಫ್ರೆಂಡ್ಸ್ ಇಲ್ಲಿ ನೋಡಿ ಫೋಟೋನ ಕ್ಲಿಕ್ ಮಾಡೋದಿದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಸಾಕು, ವಿಡಿಯೋಗಳು ಕೂಡ ರೆಕಾರ್ಡ್ ಆಗುತ್ತೆ. ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಈ ಥರನೇ ವಿಡಿಯೋ ಆಗ್ತಾ ಇರೋದು. ಇಲ್ಲಿ ರೌಂಡಾಗಿ ತಿರುಗ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಈ ಥರ ಆಗಿ ನಿಮ್ಮ ವಿಡಿಯೋ ಕೂಡ ಕ್ರಿಯೇಟ್ ಆಯಿತು. ಫ್ರೆಂಡ್ಸ್ ಇಲ್ಲಿ ನೋಡಿ ಮೈ ಸ್ಟೋರಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನಿಮ್ಮ ಸ್ಟೋರಿಗೆ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಬ್ಯಾಕ್ ಬನ್ನಿ. ಫ್ರೆಂಡ್ಸ್ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ ಇದನ್ನು ನೀವು ಸೇವ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಫೋಟೋನ ಒಂದು ಪಿಕ್ ಮಾಡ್ಕೊಳ್ಳಿ.
ಫ್ರೆಂಡ್ಸ್ ನೋಡಿ ನಿಮ್ಮ ಫೋಟೋ ಇವಾಗ ಪಿಕ್ ಆಯಿತು. ಫ್ರೆಂಡ್ಸ್ ಇಲ್ಲಿ ನೋಡಿ ಟಿ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ನಿಮಗೆ ಯಾವುದಾದರೂ ಹೆಸರನ್ನು ಬರಿಬೇಕನ್ನಿಸಿದರೆ ಬರಿಬೋದು. ಫ್ರೆಂಡ್ಸ್ ಇಲ್ಲಿ ನೋಡಿ ಫಾಂಟ್ ಸ್ಟೈಲ್ ಇದೆ, ನಿಮಗೆ ಬೇಕಾಗಿರೋ ಫಾಂಟ್ ಸ್ಟೈಲನ್ನು ಕೂಡ ನೀವು ಇಡ್ಬೋದು. ಫ್ರೆಂಡ್ಸ್ ಇಲ್ಲಿ ನೋಡಿ ಇದರ ಮೇಲೆ ಮೂಮೆಂಟ್ ಮಾಡಿ ನಿಮ್ಮ ಫಾಂಟ್ ಸೈಜಿನ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಅನಂತರ ಓಕೆ ಕೊಡಿ. ಫ್ರೆಂಡ್ಸ್ ಇದನ್ನು ಎಲ್ಲಿ ಬೇಕಾದಲ್ಲಿ ಮೂವ್ ಮಾಡ್ಬೋದು ಈ ಥರ ಮಾಡಿ. ಫ್ರೆಂಡ್ಸ್ ಆನಂತರ ಅದರ ಕೆಳಗಡೆ ಪೆನ್ಸಿಲ್ ಇದೆ, ಈ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಯಾವ ಕಲರಿಂದ ಅಂದರೆ ಏನಾದರೂ ನೀವು ಯಾವುದಾದ್ರೂ ಸೆಂಟೆನ್ಸ್ ಅಥವಾ ಏನೋ ಒಂದು ಸಿಂಬಲನ್ನು ತೋರಿಸ್ಬೇಕಂದ್ರೆ ಇಲ್ಲಿ ಕಲರ್ಸ್ಗಳಿದೆ, ಯಾವುದಾದ್ರೂ ಕಲರ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ತೋರಿಸ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಬರೆದಿರುವಂಥ ಇದನ್ನೇ ತೋರಿಸ್ತೇನೆ. ಈ ಥರ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಸಿಂಬಲ್ಸ್ಗಳಿವೆ, ಈ ಸಿಂಬಲ್ಸನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಅದನ್ನು ಇಟ್ಕೋಬೋದು. ನೋಡಿ ಫ್ರೆಂಡ್ಸ್ ಈ ಥರ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ಫ್ರೆಂಡ್ಸ್ ಅದರ ಕೆಳಗಡೆ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಕೆಲವೊಂದು ಹೆಸರುಗಳು ಬರೆದಿರೋದಿದೆ ಅಥವಾ ಒಂದು ಕಾರ್ಟೂನ್ಸ್ಗಳಿವೆ. ನಿಮಗೆ ಇದರಲ್ಲಿ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ನಾನು ಹಾಗೆ ಸಿಂಪಲ್ ಆಗಿರೋದನ್ನು ಒಂದು ಚೂಸ್ ಮಾಡ್ತೇನೆ. ಇದರಲ್ಲಿ ಇದು ಕಾರ್ಟೂನನ್ನು ಚೂಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್ ಈ ಥರ ಕಾರ್ಟೂನ್ ಕೂಡ ಬರುತ್ತೆ, ನಿಮಗೆ ಎಲ್ಲಿ ಬೇಕೋ ಅಲ್ಲೇ ನೀವು ಸೆಟ್ ಮಾಡ್ಕೋಬೋದು. ಅದರ ಕೆಳಗಡೆ ಇದು ಫ್ರೆಂಡ್ಸ್ ಇದರಲ್ಲಿ ಏನು ಯೂಸ್ ಆಗೋದಿಲ್ಲ, ಅದು ಬೇಡ. ಫ್ರೆಂಡ್ಸ್ ಇಲ್ಲಿ ಮ್ಯೂಸಿಕ್ ಇದೆ, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಯಾವುದಾದ್ರೂ ನಿಮ್ಮ ಫೋಟೋಸ್ಗೆ ಅಥವಾ ನೀವು ಏನಾದರೂ ಇಟ್ಟಿದ್ದರೆ ನಿಮ್ಮ ಫೋಟೋಸ್ಗಳಿಗೆ ನೀವು ಯಾವುದಾದ್ರೂ ಒಂದು ಸಾಂಗ್ಸನ್ನು ಹಾಕ್ತಂದ್ರೆ ಹಾಕ್ಬೋದು. ಫ್ರೆಂಡ್ಸ್ ಅದು ನನಗೆ ಬೇಡ, ಅದಕ್ಕಾಗಿ ಡಿಲೀಟ್ ಮಾಡಿದೆ. ಫ್ರೆಂಡ್ಸ್ ಅದರ ಕೆಳಗಡೆ ನೋಡಿ ಇಲ್ಲಿ ನಿಮಗೆ ಬೇಕಾಗಿರೋ VRL ಅಂತ ಟೈಪ್ VRL ಅಂತಿದೆ. ನಿಮಗೆ ಯಾವುದಾದ್ರೂ ಲಿಂಕ್ಸ್ಗಳಿದ್ದರೆ ಈ ಲಿಂಕ್ಸ್ಗಳನ್ನು ಹಾಕ್ಬೋದು. ಅಂದರೆ ನಿಮ್ಮ ಯೂಟ್ಯೂಬ್ ಲಿಂಕ್ಸ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಲಿಂಕ್ಸ್ ಇರ್ಬೋದು, ಇಲ್ಲಿ ನೀವು ಹಾಕ್ಬೋದು. ಹಾಕಿ ಮಾಡಿ ಅಲೌ ಮಾಡ್ಬೋದು. ನನಗೆ ಇವಾಗ ಯಾವುದೇ ಲಿಂಕ್ ಬೇಡ, ಅದಕ್ಕಾಗಿ ಬಿಡ್ತೇನೆ. ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಸೆಕೆಂಡ್ಸ್, ಅಂದರೆ ಈ ಸೆಕೆಂಡ್ಸ್ ಮೇಲೆ ನಿಮಗೆ ಯಾವುದಾದ್ರೂ ಸೆಕೆಂಡ್ಸನ್ನು ನೀವು ಇಡಬೇಕನ್ನಿಸಿದ್ರೆ ನೀವು ಸೆಕೆಂಡ್ಸ್ಗಳನ್ನು ಇಡ್ಬೋದು. ನನಗೆ ಯಾವುದು ಸೆಕೆಂಡ್ಸ್ ಬೇಡ, ಅದಕ್ಕಾಗಿ ನಾನು ಕ್ಯಾನ್ಸಲ್ ಮಾಡ್ತೀನಿ. ಫ್ರೆಂಡ್ಸ್ ಆನಂತರ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಬೇಕಾದರೆ ನಿಮ್ಮ ಮೈ ಸ್ಟೋರಿಗೆ ಇದನ್ನು ನೀವು ಸೆಂಡ್ ಮಾಡ್ಬೋದು, ಇಲ್ಲ ಅಂದರೆ ಬ್ಯಾಕ್ ಬನ್ನಿ. ಫ್ರೆಂಡ್ಸ್ ಆನಂತರ ನಿಮಗೆ ನಿಮ್ಮ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಬೇರೆ ಯಾವುದಾದ್ರೂ ಫೋಟೋಸನ್ನು ನೀವು ಇಡಬೇಕಂದ್ರೆ ಇಲ್ಲಿ ಎಡಿಟ್ ಟು ಮೈ ಸ್ಟೋರಿ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನಿಮ್ಮ ಫೋಟೋಸನ್ನು ನೀವು ಪಿಕ್ ಮಾಡಿ ಕೂಡ ನೀವು ಇಡ್ಬೋದು. ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಫೋಟೋ ಕೂಡ ಪ್ರೊಫೈಲಿಗೆ ಬಂತು. ಈ ಥರ ಮಾಡಿ ಕೂಡ ನೀವು ನಿಮ್ಮ ಫೋಟೋಸನ್ನು ನೀವು ಇಡ್ಬೋದು. ಫ್ರೆಂಡ್ಸ್ ಇಲ್ಲಿ ನೋಡಿ ಫೋಟೋ ಪಿಕ್ ಮಾಡೋ ಪಕ್ಕದಲ್ಲಿ ಮತ್ತೊಂದು ಮಾರ್ಕ್ ಇದೆ, ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಫೋಟೋಸ್ಗಳು ಇಲ್ಲಿ ಶೋ ಆಗುತ್ತೆ. ಅಂದರೆ ನೀವು ಸ್ನ್ಯಾಪ್ಚಾಟಲ್ಲಿ ಯಾವ ಫೋಟೋಸನ್ನು ಅಥವಾ ವೀಡಿಯೋಸ್ಗಳನ್ನು ಮಾಡಿದ್ದೀರೋ ಅವು ಇಲ್ಲಿ ಶೋ ಆಗುತ್ತೆ. ನಿಮಗೆ ಇದನ್ನು ಗ್ಯಾಲ್ರಿಗೆ ಹೋಗಬೇಕಂದ್ರೆ ನಿಮ್ಮ ಫೋಟೋಗಳಿರುವ ಗ್ಯಾಲ್ರಿಗೆ ಹೋಗಬೇಕಂದ್ರೂ ಕೂಡ ನೀವು ಇಲ್ಲಿ ಕ್ಯಾಮ್ರಾ ರೋಲ್ ಅಂತಿದೆ, ಇದರಲ್ಲಿ ಹೋಗಿ ಕೂಡ ನೀವು ನೋಡ್ಕೋಬೋದು. ಇಲ್ಲಿಂದ ಬೇಕಾದರೆ ನಿಮಗೆ ಯಾವುದಾದ್ರೂ ಫೋಟೋಸ್ನ ನೀವು ಅಲ್ಲಿಂದ ತೊಗೋಬೇಕಂತಂದರೆ ಇಲ್ಲಿಂದ ಕೂಡ ನೀವು ತೊಗೋಬೋದು. ನೋಡಿ ಇಲ್ಲಿ ಫ್ರೆಂಡ್ಸ್ ನನ್ನ ಮಗಳ ಫೋಟೋನ ನಾನು ಇಲ್ಲಿಂದ ತೊಗೋತೇನೆ. ನೋಡಿ ಫ್ರೆಂಡ್ಸ್ ಈ ಥರ ಆಗಿ ಯಾವ ಫೋಟೋ ಕೂಡ ಅಲ್ಲಿ ಬರುತ್ತೆ. ಆಗ ಏನಂದರೆ ನಿಮ್ಮ ಸ್ನ್ಯಾಪ್ಚಾಟಲ್ಲಿ ನೀವು ಯಾವುದಾದ್ರೂ ಫೋಟೋ ಇರ್ಬೋದು ಅಥವಾ ವೀಡಿಯೋಸ್ಗಳು ಇರ್ಬೋದು ತೆಗೆದಿರೋದು ನಿಮ್ಮ ಗ್ಯಾಲರಿಗೆ ಹೋಗಿರುವುದಿಲ್ಲ. ಯಾಕಪ್ಪ ಅಂದರೆ ಅದಕ್ಕೊಂದು ಸೆಟ್ಟಿಂಗ್ಸ್ ಇದೆ, ಆ ಸೆಟ್ಟಿಂಗ್ಸನ್ನು ನೀವು ಮಾಡಬೇಕು. ಆ ಸೆಟ್ಟಿಂಗ್ಸನ್ನು ಇವಾಗ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ಸೆಟ್ಟಿಂಗ್ಸ್ ಮೇಲೆ ಹೋಗಿ. ಫ್ರೆಂಡ್ಸ್ ಇಲ್ಲಿ ಮೆಮೊರಿ ಅಂತ ಇರುತ್ತೆ, ಮೆಮೊರೀಸ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಮೆಮೊರೀಸ್ ಸೇವ್ ಟು ಬಟನ್ ಮೆಮೊರೀಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್ ಮೆಮೊರೀಸ್ ಆ್ಯಂಡ್ ಕ್ಯಾಮ್ರಾ ರೋಲ್ಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡುವುದರಿಂದ ನಿಮ್ಮ ಫೋಟೋಸ್ಗಳು ಅಥವಾ ವೀಡಿಯೋಸ್ಗಳು ಯಾವುದಾದ್ರೂ ಇಲ್ಲಿ ಇದ್ದರೆ ಅಲ್ಲಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್ ಆವಾಗಲೇ ನಾನು ನಿಮಗೆ ತೋರಿಸಿದ್ದೆ, ಸ್ನ್ಯಾಪ್ಸಲ್ಲಿ ಅಷ್ಟೇ ಇತ್ತು, ಬಟ್ ಕ್ಯಾಮ್ರಾ ರೋಲಲ್ಲಿ ಇರಲಿಲ್ಲ.
ಆದರೆ ಇವಾಗ ಒಂದು ಫೋಟೋನ ಪಿಕ್ ಮಾಡ್ತೀನಿ, ಅಲ್ಲಿ ಹೋಗುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ತೆಗೆದಿರೋ ಫೋಟೋ ಕೂಡ ಇಲ್ಲಿ ಬರ್ತಾ ಇದೆ. ಮೊದಲಾಗಿರುವುದೆಲ್ಲ ಸ್ಟೋರೀಸ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಸ್ನ್ಯಾಪ್ಸ್ ಅಂತ ಇದೆ, ಇಲ್ಲೇ ಇದೆ. ಬಟ್ ಅದರಲ್ಲಿ ಯಾವುದೇ ರೀತಿಯ ಸೇವ್ಗಳು ಆಗಿರಲಿಲ್ಲ. ಬಟ್ ಇವಾಗ ನೀವು ಯಾವುದೇ ಫೋಟೋಸ್ ತೆಗೆದ್ರೂ ಕೂಡ ನಿಮ್ಮ ಡೈರೆಕ್ಟ್ ಗ್ಯಾಲರಿಗೆ ಹೋಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಮತ್ತೊಂದು ಫ್ರೆಂಡ್ಸ್, ಇದರಲ್ಲಿ ಮತ್ತೊಂದು ಸೆಟ್ಟಿಂಗ್ಸ್ ಇದೆ. ಏನಪ್ಪ ಅಂದರೆ ನಿಮ್ಮ ಪಾಸ್ವರ್ಡ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ನಿಮ್ಮ ಪಾಸ್ವರ್ಡ್ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಹೇಗಂದರೆ ಇಲ್ಲಿ ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅನಂತರ ವಿಯಾ ಫೋನ್ ಅಂತ ಕೇಳುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ನಿಮ್ಮ ಫೋನ್ ನಂಬರ್ಗೆ ವೆರಿಫೈ ಆಗುತ್ತೆ. ಒಂದು ಸೆಂಡ್ SMS ಬರುತ್ತೆ. ಫ್ರೆಂಡ್ಸ್ ಬಂತು. ಅನಂತರ ಇಲ್ಲಿ ನಿಮಗೆ ಹೊಸ ಪಾಸ್ವರ್ಡನ್ನು ಇಡಲು ಹೇಳುತ್ತೆ. ನೀವು ಹೊಸ ಪಾಸ್ವರ್ಡನ್ನು ಕೂಡ ಇಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡಿ, ನಿಮ್ಮ ಹೊಸ ಪಾಸ್ವರ್ಡನ್ನು ನೀವು ಕೂಡ ಟೈಪ್ ಮಾಡಿ, ಹೀಗೆ ಮಾಡಿ ನಂತರ ಸೇವ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡಿ, ನಿಮ್ಮ ಪಾಸ್ವರ್ಡ್ ಅಪ್ಡೇಟ್ ಅಂತ ತೋರಿಸ್ತಾ ಇದೆ. ಈ ಥರ ಮಾಡಿ ಕೂಡ ನಿಮ್ಮ ಪ್ರೊಫೈಲ್ಗೆ, ನಿಮ್ಮ ಸ್ನ್ಯಾಪ್ಚಾಟ್ಗೆ ನೀವು ನಿಮ್ಮ ಸ್ನ್ಯಾಪ್ಚಾಟ್ ಆ್ಯಪ್ಗೆ ನೀವು ಪಾಸ್ವರ್ಡನ್ನು ಚೇಂಜ್ ಮಾಡ್ಬೋದು. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ.